ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 15 ವಾಕ್ಯ 9 ತಿಳಿಸುವುದೇನೆಂದರೆ, ತಂದೆಯು ನನ್ನನ್ನು ಪ್ರೀತಿಸಿದಂತೆಯೇ ನಾನು ಸಹ ನಿನ್ನನ್ನು ಪ್ರೀತಿಸುತ್ತೇನೆ. ಚಿಂತನೆ: ಈ ಸುಂದರವಾದ ಸಾಲು ಯೇಸುವಿನ ಪ್ರೀತಿಯ ಆಳವನ್ನು ಬಹಿರಂಗಪಡಿಸುತ್ತದೆ. ಆತನು ನಮ್ಮ ಮೇಲೆ ಹೊಂದಿರುವ ಪ್ರೀತಿ ಸಾಮಾನ್ಯವಲ್ಲ. ಅದು ತಂದೆ ಮತ್ತು ಮಗನ ನಡುವೆ ಹರಿಯುವ ಅದೇ ಪ್ರೀತಿ. ಇದು ದೈವಿಕ ಮತ್ತು ಶಾಶ್ವತವಾಗಿದೆ. ಈ ಪ್ರೀತಿಯಲ್ಲಿ ಉಳಿಯಲು, ಅದರಲ್ಲಿ ಬದುಕಲು ಮತ್ತು ಅದು ನಮ್ಮ ಜೀವನವನ್ನು ರೂಪಿಸಲು ಯೇಸು ನಮ್ಮನ್ನು ಆಹ್ವಾನಿಸುತ್ತಾನೆ. ನಾವು ಆತನ ಪ್ರೀತಿಯಲ್ಲಿ ಬೆರೆದಾಗ ನಾವು ಶಾಂತಿ, ಶಕ್ತಿ ಮತ್ತು ಉದ್ದೇಶವನ್ನು ಕಂಡುಕೊಳ್ಳುತ್ತೇವೆ. ತಂದೆಯು ತನ್ನ ಮೇಲೆ ಹೊಂದಿರುವ ಅದೇ ಪ್ರೀತಿಯಿಂದ ಯೇಸು ನನ್ನನ್ನು ಪ್ರೀತಿಸುತ್ತಾನೆ. ಈ ಪ್ರೀತಿಯನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ನಾನು ಮುಕ್ತನಾಗಿದ್ದೇನೆಯೇ? ಪ್ರಾರ್ಥನೆ, ನಂಬಿಕೆ ಮತ್ತು ವಿಧೇಯತೆ ಮೂಲಕ ನಾನು ಆತನ ಪ್ರೀತಿಯಲ್ಲಿ ಉಳಿಯುತ್ತಿದ್ದೇನೆಯೇ? ಪ್ರಾರ್ಥನೆ: ಕರ್ತನಾದ ಯೇಸುವೆ, ಅಂತ ಆಳವಾದ ಮತ್ತು ಪರಿಪೂರ್ಣ ಪ್ರೀತಿಯಿಂದ ನನ್ನನ್ನು ಪ್ರೀತಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾವಾಗಲೂ ನಿನ್ನ ಪ್ರೀತಿಯಲ್ಲಿ ಉಳಿಯಲು ನನಗೆ ಸಹಾಯ ಮಾಡಿರಿ. ನಿನ್ನನ್ನು ನಂಬಲು, ನಿನ್ನನ್ನು ಅನುಸರಿಸಲು ಮತ್ತು ನಿನ್ನ ಪ್ರೀತಿಯನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನನಗೆ ಕಲಿಸಿರಿ. ಆಮೆನ್.